ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ಇಎನ್ಟಿ, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ. ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ. ಡಿಜಿಟಲ್ ಎಕ್ಸ್ರೇ. ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್
ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೇ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರ ಸಂಘಟನೆಗಳು ಮತ್ತು ಉಗ್ರಗಾಮಿಗಳು ಹೆಚ್ಚು ಜಾಗೃತರಾಗುತ್ತಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದರು. ಕಲಬುರಗಿಯ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ರಾಜ್ಯದ ಶಕ್ತಿ ಸೌಧ ಎನಿಸಿಕೊಂಡಿರುವ ವಿಧಾನಸೌಧದಲ್ಲಿ ಕೆಲವು ಕಿಡಿಗೇಡಿಗಳು ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿರುವುದಾಗಲಿ, ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟವಾಗಿರಲಿ, ಹಾವೇರಿ ಗ್ಯಾಂಗ್ ರೇಪ್ ಪ್ರಕರಣವಾಗಿರಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಮಹಿಳೆಯನ್ನು ಬೆತ್ತಲೆಗೊಳಿಸಿ ದೌರ್ಜನ್ಯ ನಡೆಸಿದ ಪ್ರಕರಣವಾಗಿರಲಿ, ಇದೆಲ್ಲವೂ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬುದಕ್ಕೆ ಸಾಕ್ಷಿ ಒದಗಿಸುವಂತಿದೆ ಎಂದರು. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಗೆ ಸಂಬಂಧಿಸಿದಂತೆ ಈಗ 3 ಬಂಧಿಸಲಾಗಿದೆ. ಆದರೆ ಇದಕ್ಕೂ ಮೊದಲು ಸಚಿವ ಪ್ರಿಯಾಂಕ್ ಖರ್ಗೆ ಅಂತಹ ಘೋಷಣೆಯೇ ಕೂಗಿಲ್ಲ, ಎಲ್ಲವೂ ಬಿಜೆಪಿಯ ಸೃಷ್ಟಿ ಎಂದಿದ್ರು. ಮತ್ತೊಂದೆಡೆ ಸಚಿವ ಚಲುವ ನಾರಾಯಣ ಸ್ವಾಮಿ ಇದು ಬಿಜೆಪಿ ಕೃತ್ಯ ಎಂದು ಹಗ್ರವಾಗಿ ಮಾತನಾಡಿದ್ರು. ಹಾಗಾದ್ರೆ ಈಗ 3 ಯಾವ ಕಾರಣಕ್ಕಾಗಿ ಬಂಧಿಸಲಾಗಿದೆ ಎಂದು ಪ್ರಶ್ನಿಸಿದ್ದಾರಲ್ಲದೆ, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಂಪುಟದ ಎಲ್ಲಾ ಸಚಿವರು ಏನ್ ಹೇಳುತ್ತಾರೆ ಎಂದು ಆರ್ ಅಶೋಕ್ ಕುಟುಕಿದರು. ಅಶಾಂತಿಯ ತೋಟ ಆಗ್ತಾ ಇದೆ. ಈ ಅಶಾಂತಿಯ ತೋಟದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಮತ್ತು ರಕ್ತದ ಕಲೆಗಳು ಕಾಣ್ತಾ ಇದೆ. ಕುವೆಂಪು ಅವರು ಕರ್ನಾಟಕವನ್ನ ಶಾಂತಿಯ ತೋಟ ಅಂತ ಹೇಳಿದರು. ಕಾಂಗ್ರೆಸ್ ಅವರು ಅದು ಅಶಾಂತಿಯ ತೋಟವನ್ನ ಮಾಡಿದ್ದಾರೆ ಈಗಾಗಲೇ. ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ನಿರಂತರವಾಗಿ ನಡೀತಾ ಇದೆ. ಗುಲ್ಬರ್ಗಾದಲ್ಲಂತೂ ಕಳೆದ 9 ತಿಂಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ರಾಜಕೀಯ ಪ್ರೇರಿತ ಕೊಲೆಗಳಾಗಿದೆ ಅನ್ನೋದು ಮಾಹಿತಿ. ಸಿದ್ದರಾಮಯ್ಯನವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೋ ಆ ಸಂದರ್ಭದಲ್ಲಿ ಈ ತರ ಮತಾಂಧ ವ್ಯಕ್ತಿಗಳು ಪಾಕಿಸ್ತಾನದ ಭಯೋತ್ಪಾದನಾ ಸಂಘಟನೆಯ ಜೊತೆ ಲಿಂಕ್ ಇರುವಂಥವರು ಕಾನೂನನ್ನ ಕೈಗೆತ್ತಿಕೊಂಡು
ಕರ್ನಾಟಕವನ್ನು ಒಂದು ರೀತಿ ಭಯೋತ್ಪಾದನೆಯ ತಾಣವಾಗಿ ಸ್ಲೀಪರ್ ಸೆಲ್ ಆಗಿ ಮಾಡುವಂಥ ಪ್ರವೃತ್ತಿ ಈ ಸರ್ಕಾರದಲ್ಲೂ ಮುಂದುವರೆದಿದೆ. ಇವತ್ತು ಅಂತೂ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅನ್ನೋದನ್ನ ಪೊಲೀಸರು 3 ಜನನ ಬಂಧಿಸಿದ್ದಾರೆ. ನನ್ನ ಪ್ರಕಾರ ಇನ್ನೂ ಬಹಳ ಜನ ಇದ್ದಾರೆ ಅಲ್ಲಿ. ಘೋಷಣೆ ಕೂಗಿದಾಗ ಜಯಂದವರು ಕೂಡ ಇದಕ್ಕೆ ಪಾಲ್ದಾರ್ರೆ. ಅವ್ರನ್ನೂ ಕೂಡ ಬಂಧಿಸ್ಬೇಕು. ಮತ್ತೆ ಈ ಯಾರನ್ನ ಇವರು ಕರ್ಕೊಂಬಂದ್ರು 25 ಜನಕ್ಕೂ ಲೆಟರ್ ಕೊಟ್ಟವ್ರು. ಯಾರು ಲೆಟರ್ ಕೊಟ್ಟು ಅವರೆಲ್ಲ ಕರ್ಕೊಂಬಂದಿದ್ದಾರೆ. ನಾಸೀರ್ ಹುಸೇನ್ ನಮ್ಮ ಇಲ್ಲಿ MP ಅವರು ಕರ್ಕೊಂಬಂದಿದ್ದಾರೆ. ಇವರೆಲ್ಲರೂ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಪಕ್ಕಾ ಕಾರ್ಯಕರ್ತರು. ಒಬ್ರು ಡೆಲ್ಲಿಯಿಂದ ಡೆಲ್ಲಿಯಿಂದ ಬರ್ಬೇಕಾದ್ರೆ ಸುಮ್ಮನೆ ಏನು ಬರ್ತಾರೆ ಅವರು? ಕಾಂಗ್ರೆಸ್ ಕಾರ್ಯಕರ್ತ ಆಗಿದ್ರೆ ಬರ್ಬೇಕು ಡೆಲ್ಲಿಯಿಂದ. ಇನ್ನು ಉಳಿದವರು ಇಬ್ಬರೂ ಕರ್ನಾಟಕದ ಕಾಂಗ್ರೆಸ್ಸಿನ ಕಾರ್ಯಕರ್ತರು. ಈಗಾಗಲೇ ಹಾವೇರಿಯಲ್ಲಿ ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಅವನೇ ಒಪ್ಕೊಂಡ್ಬಿಟ್ಟಿದ್ದ. ಎಲ್ಲ ಅಂಗಡಿ ಮುಗ್ಗಟ್ಟುಗಳ ಮೇಲೆ 60% ಕನ್ನಡ ನಾಮಫಲಕಗಳ ಅಳವಡಿಸಬೇಕು ಎಂದು ಆದೇಶ ಹೊರಡಿಸುವಂತೆ ಆಗ್ರಹಿಸಿ ಇಂದು ಕರ್ವೆ ಕಾರ್ಯಕರ್ತರಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯಲ್ಲಿ ನಗರ ಮತ್ತು ತಾಲೂಕು ಕೇಂದ್ರ ಹಾಗೂ ಹೋಬಳಿ ಮಟ್ಟದ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ಮೇಲೆ 60% ಕನ್ನಡ ನಾಮಫಲಕ ಅಳವಡಿಸಬೇಕು ಎಂದು ಆದೇಶ ಹೊರಡಿಸುವಂತೆ ಆಗ್ರಹಿಸಿ ಇಂದು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಕರ್ವೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನೆ ನಡೆಸಿದ ಕರ್ವೆ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವ ಘಟನೆ ಜರುಗಿತು. ಮಾರ್ಚ್ 10ರಂದು ಕಾಯಕ ಪ್ರಿಯ ಶಿವಶರಣ ಮಾದಾರ ಚೆನ್ನಯ್ಯನವರ 6ನೇ ಜ್ಯೋತಿ ರಥಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಾರ ಚೆನ್ನಯ್ಯ ಜನಜಾಗೃತಿ ಸಮಿತಿಯ ಅಧ್ಯಕ್ಷ ಶ್ರೀಶೈಲ್ ಎಂಜೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಯಕ ಪ್ರಿಯ ಶಿವಶರಣ ಮಾದಾರ ಚೆನ್ನಯ್ಯ ಅವರ 5ನೇ ಜ್ಯೋತಿ ರಥಯಾತ್ರೆಯು ಯಶಸ್ವಿಯಾಗಿ ಮುಗಿಸಿ ಈಗ ಬರುವ ಮಾರ್ಚ್ 10ರಂದು ಮಧ್ಯಾಹ್ನ 2 ಗಂಟೆಗೆ 6ನೇ ಜ್ಯೋತಿ ರಥಯಾತ್ರೆಯು ಬಸವ ಕಲ್ಯಾಣದಲ್ಲಿ ಉದ್ಘಾಟನೆಗೊಳ್ಳಲಿದ್ದು, ಆದ ಕಾರಣ ಮಾದಿಗ ಬಂಧುಗಳು ಹಾಗೂ ಮುಖಂಡರು, ಅಭಿಮಾನಿಗಳು, ಕಾರ್ಯಕರ್ತರು ಈ ಒಂದು ರಥ ಜ್ಯೋತಿ ಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಸುಮಾರು 5 ಸಲ ಮಾದಿಗ ಸಮಾಜವನ್ನು ಜಾಗೃತಿಗಾಗಿ ಜ್ಯೋತಿ ಯಾತ್ರೆ ಮಾಡುತ್ತಾ ಬಂದಿದ್ದೇನೆ. ಹಿಂದೆ ಕೊಪ್ಪಳಿಂದ ಮಾಡಿದ್ದೇನೆ, ಮತ್ತು ಚಿತ್ರದುರ್ಗದಿಂದ ಮಾಡಿದ್ದೇನೆ, ಹಿಂದೆ ಬಸವ ಕಲ್ಯಾಣದಲ್ಲಿ ಮಾಡಿದ್ದೇನೆ. ಮತ್ತು ಈಗ ನಮ್ಮ ಸಮಾಜವನ್ನು ಆರ್ಥಿಕವಾಗಿ ಮತ್ತು ಹಿಂದುಳಿದ ಸಮಾಜಕ್ಕೆ ಆರ್ಥಿಕ, ಶೈಕ್ಷಣಿಕ ಮತ್ತು ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ಸಿಗೋದಕ್ಕೋಸ್ಕರ ಈ ಜ್ಯೋತಿ ಯಾತ್ರೆಯನ್ನು ನಾವು ಕೈಗೊಂಡಿದ್ದೇವೆ. ಮುಖ್ಯವಾಗಿ ಈ ಜ್ಯೋತಿ ಯಾತ್ರೆ ಈ ಸಲ ಮಾಡೋದೇನಂತಂದರೆ ಬಸವ ಕಲ್ಯಾಣದಲ್ಲಿ ಉದ್ಘಾಟನೆ ಮಾಡುತ್ತಿದ್ದೇವೆ. ಬಸವ ಕಲ್ಯಾಣದಲ್ಲಿ ಬಸವ ಮೂರ್ತಿ ನಮ್ಮ ಸ್ವಾಮೀಜಿಯವರು ಗುರುಗಳಿದ್ದಾರೆ, ಮಾದಾರ ಚೆನ್ನಯ್ಯದು, ಅವರು ಅಲ್ಲಿ ಉದ್ಘಾಟನೆ ಮಾಡ್ತಿದ್ದಾರೆ. ಅಲ್ಲಿಂದ ಬಸವ ಕಲ್ಯಾಣದಿಂದ ಮತ್ತು ಹುಮ್ನಾಬಾದಕ್ಕೆ 2 ಗಂಟೆಗೆ ಬರ್ತದೆ. ಮುಂಜಾನೆ ಬಸವ ಕಲ್ಯಾಣ 10 ಗಂಟೆಗಿದೆ, 2 ಗಂಟೆಗೆ ಹುಮ್ನಾಬಾದ್ನಲ್ಲಿದೆ, 5 ಗಂಟೆಗೆ ಚಿಂಚೋಳಿಗೆ ಬರ್ತದೆ. ಮತ್ತು ಮರುದಿನ 11ನೇ ತಾರೀಕು ಸೇಡಂ 10 ಗಂಟೆಗಿದೆ, 2 ಗಂಟೆಗೆ ಚಿತ್ತಾಪುರ ಇದೆ, 5 ಗಂಟೆಗೆ ಯಾದಗಿರಿ ಇದೆ.
ಮತ್ತು 12ನೇ ತಾರೀಕಲ್ಲಿ ಮುಂಜಾನೆ 10 ಗಂಟೆಗೆ ಶಾಪೂರ್ ಇದೆ, ಮಧ್ಯಾಹ್ನ 2 ಗಂಟೆಗೆ ಜೇವರ್ಗಿ ಇದೆ, 5 ಗಂಟೆಗೆ ಗುಲ್ಬರ್ಗ ಇದೆ. ಈ 9 ತಾಲೂಕುಗಳನ್ನು ನಮ್ಮ ಸಮಾಜ ಅತಿ ಹಿಂದುಳಿದದ್ದು ತಮಗೆಲ್ಲ ಗೊತ್ತಿದೆ. ಈಗಾಗಲೇ ಸದಸ್ಯ ಆಯೋಗವನ್ನು ಕಾಂಗ್ರೆಸ್ಸು ಮತ್ತು BJPದವರು ಎಲ್ಲರೂ ಆಲ್ರೆಡಿ ಮೇಲ್ ಕಳಿಸಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಅದ್ರ ಬಗ್ಗೆ ನಾವೇನು ಹೆಚ್ಚಳಕ್ಕೆ ಇಷ್ಟಪಡಲ್ಲ, ಯಾಕಂತಂದ್ರೆ ಆಲ್ರೆಡಿ ಮುಂದೋಗಿದೆ. ಈ ಕೇಂದ್ರ ಸರ್ಕಾರದವ್ರ ಮೇಲಿದೆ, ಅದನ್ನು ಅವರು ಮಾಡ್ತಾರೆ ಅನ್ನೋದು ನಮಗೆ ಒಂದು ಗ್ಯಾರಂಟಿ ಇದೆ. ಅದಕ್ಕೋಸ್ಕರ ನಾವು ಜನ ಜಾಗೃತಿಗೋಸ್ಕರ ಈ ಕಾರ್ಯಕ್ರಮಗಳನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲ ಅಂಗಡಿ ಮುಗ್ಗಟ್ಟುಗಳು, ಮಾಲ್ಗಳು ಸೇರಿದಂತೆ ಎಲ್ಲ ಕಡೆಗಳಲ್ಲಿ 60% ಕನ್ನಡದಲ್ಲಿ ನಾಮಫಲಕಗಳನ್ನು ಅಳವಡಿಸಬೇಕು ಎಂದು ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾ ಅಧ್ಯಕ್ಷ ಆನಂದ ದೊಡ್ಡಮನಿ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದಲ್ಲಿ ಹಲವಾರು ವರ್ಷಗಳಿಂದ ಕನ್ನಡ ನೆಲ ಜಲ ಭಾಷೆಗಾಗಿ ಸಕ್ರಿಯವಾಗಿ ಹೋರಾಟಗಳು ನಡೆಯುತ್ತಿದ್ದು, ಇದೀಗ ಸರ್ಕಾರವು ಈ ಮಸೂದೆಗೆ ಮಂಡನೆ ಸೂಚಿಸಿದೆ. ಸರ್ಕಾರವು ಆದೇಶ ಹೊರಡಿಸಿದ್ರೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು, ಜಿಲ್ಲಾಧಿಕಾರಿಗಳು ಸರ್ಕಾರದ ಆದೇಶಕ್ಕೆ ಯಾವುದೇ ಕಿಮ್ಮತ್ತು ಕೊಡದೆ ಸೂಕ್ತ ಕ್ರಮಗಳನ್ನು ಜರುಗಿಸಿಲ್ಲ. ಸರ್ಕಾರದ ಆದೇಶದಂತೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ಎಲ್ಲ ನಾಮಫಲಕಗಳಲ್ಲಿ ಪ್ರತಿಶತ 60% ಕನ್ನಡ ಇರಬೇಕು ಎಂಬ ಆದೇಶವಿದ್ರೂ ಕೂಡ ಇಲ್ಲಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು, ಮಾಲುಗಳು ಸೇರಿದಂತೆ ಹಲವೆಡೆ ಕನ್ನಡದ ನಾಮಫಲಕಗಳು ಮಾಯವಾದಂತೆ ಕಾಣುತ್ತಿವೆ. ಇದನ್ನು ಹೋಗಲಾಡಿಸಬೇಕು. ಇಲ್ಲದೆ ಹೋದಲ್ಲಿ ಆ ನಾಮಫಲಕಗಳಿಗೆ ಮಸಿ ಬಳಿದು ಕಿತ್ತು ಹಾಕಲಾಗುವುದು ಮತ್ತು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಕಲಬುರಗಿ ಜಿಲ್ಲೆ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಕಾರಣಪ್ಪ ಏನಪ್ಪ ಅಂದರೆ, ಸುಮಾರು ಹಲವಾರು ವರ್ಷಗಳಿಂದ ಕನ್ನಡಕ್ಕೋಸ್ಕರ, ಕನ್ನಡ ನುಡಿಗೋಸ್ಕರ, ಕನ್ನಡ ನೆಲ ಜಲಕ್ಕೋಸ್ಕರ ಹೋರಾಟ ಮಾಡ್ತಾ ಬರ್ತಾ ಇವೆ ಹಲವಾರು ಸಂಘಟನೆಗಳು. ಆ ಹೋರಾಟದ ಪ್ರತಿಫಲವಾಗಿ ಸರ್ಕಾರ ಚರ್ಚಿಸಿ ಸದನದಲ್ಲಿ ಎಲ್ಲ ನಾಮಫಲಕಗಳಲ್ಲಿ ಕನ್ನಡ 60% ಇರಬೇಕಂತ ಹೇಳಿ ಆದೇಶ ಮಾಡುತ್ತೆ ಸರ್ಕಾರ. ಇದು ಒಂದು ಎಲ್ಲ ಕನ್ನಡಿಗರಿಗೆ ಸಂತೋಷ ಇದೆ ವಿಷಯ. ಆದರೂ ಕೂಡ ಸರ್ಕಾರ ಆದೇಶ ಮಾಡಿದರೂ ಕೂಡ ಕಲಬುರಗಿಯಲ್ಲಿ ಮಹಾನಗರ ಪಾಲಿಕೆಯವರಾಗಲಿ, ಜಿಲ್ಲಾಧ್ಯಕ್ಷರಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ. ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿದ್ದಾರೆ. ನೋಡ್ಬೋದು ನಾವು ಇಲ್ಲಿ ಎಲ್ಲ ಹೊರಗಡೆ ಹೋದಾಗ ನೋಡಿದ್ರೆ ನಾವು ನಮ್ಮ ಕರ್ನಾಟಕದಲ್ಲಿ ಇದ್ದೀವಿ ಅಥವಾ ಬೇರೆ ಆಂಗ್ಲ ದೇಶದಲ್ಲಿ ಇದ್ದೀವಪ್ಪ ಅನಿಸುತ್ತೆ. ಸರ್ಕಾರ ಆದೇಶನೇ ಪಾಲನೆ ಮಾಡಲ್ಲ ಅಂತಂದರೆ ಅವ್ರಿಗೆ ಏನು ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ನಮ್ಮ ಕರುನಾಡಲ್ಲಿ ಇದ್ಕೊಂಡು, ಕಲಬುರಗಿಲಿ ಇದ್ಕೊಂಡು ನಾವು ಕನ್ನಡ ಬಗ್ಗೆ ಹೋರಾಟ ಮಾಡಬೇಕಂದ್ರೆ ನಮಗೆ ದುರಾದೃಷ್ಟ ಅನ್ಬೇಕು ನಾವು. ಯಾಕಂದರೆ ಎಲ್ಲರಿಗೂ ಇಲ್ಲಿ 90% ಇರೋರು ಕನ್ನಡಿಗರೇ. ಕನ್ನಡ ಬಗ್ಗೆ ದನಿ ಎತ್ತಾ ಇಲ್ಲ ಯಾರು. ಕನ್ನಡ ಬಗ್ಗೆ ಸರ್ಕಾರ ಆದೇಶ ಮಾಡಿದರೂ ಕೂಡ ಯಾವುದೇ ರೀತಿ ಕ್ರಮಗೊಳ್ತಿಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಾವು ಒಂದು ಎಚ್ಚರಿಕೆ ಮತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ತಮ್ಮ ಮಾಧ್ಯಮದ ಮುಖಾಂತರ. ಏನಪ್ಪ ಅಂದರೆ, ಇನ್ನೂ 15 ದಿನದ ಒಳಗಾಗಿ ಏನಾದರೂ ಇಲ್ಲಿ ಎಲ್ಲ ನಾಮಫಲಕಗಳಲ್ಲಿ ನಾವು ಬೇರೆ ಭಾಷೆಗೆ ಯಾರೂ ವಿರೋಧ ಮಾಡ್ತಾ ಇಲ್ಲ, ಇರಲಿ ಬೇರೆ ಭಾಷೆ ಕೂಡ ಇರಲಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಬದುಕ್ತಾ ಇರೋರು ನಾವು ಕನ್ನಡಿಗರು. ಆದರೆ ಕನ್ನಡಕ್ಕೆ ಪ್ರಥಮ ಆದ್ಯತೆ ಕೊಡಬೇಕು. ಸರ್ಕಾರ ಆದೇಶದಂತೆ ಏನು 60% ಕನ್ನಡ ಇರಬೇಕು ಅಂತ ಹೇಳಿದರೆ, ಆ ರೀತಿ ಎಲ್ಲ ಬೋರ್ಡುಗಳಲ್ಲಿ ನಾಮಫಲಕಗಳಲ್ಲಿ ಕನ್ನಡ ಇರಲೇಬೇಕು. ಒಂದು ವೇಳೆ ಈ ಕ್ರಮ ಕನ್ನಡ ಇಲ್ಲದೇ ಇರುವಂಥ ಫಲಕಗಳಲ್ಲಿ ಇವ್ರು ಹೋಗಿ ಆ ಅಂಗಡಿಗಳ ಪರವಾನಗಿ ರದ್ದು ಮಾಡಬೇಕು. ಒಂದು ವೇಳೆ ಅವರು ಮಾಡಲಿಲ್ಲಪ್ಪ ಅಂದರೆ ಸ್ವತಃ ನಾವು ನಮ್ಮ ಕರ್ನಾಟಕ ಸೇನೆಯವರು ಕಾನೂನನ್ನು ಕೈಗೆತ್ತಿಕೊಂಡು ಆ ನಾಮಫಲಕವನ್ನು ಪುಡಿ ಮಾಡೋದಾಗಲಿ, ಬೇರೆ ಯಾವ ರೀತಿಯ ಅಹಿತಕರ ಘಟನೆ ಆದರೂ ಕೂಡ ಇದಕ್ಕೆ ಜಿಲ್ಲಾಡಳಿತನೇ ಕಾರಣ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ವತಿಯಿಂದ ಜಾನಪದ ಉತ್ಸವ ಹಾಗೂ ಸುಗಮ ಸಂಗೀತ ಕಾರ್ಯಕ್ರಮ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ನಡೆದ ಜಾನಪದ ಉತ್ಸವ ಹಾಗೂ ಸುಗಮ ಸಂಗೀತ ಕಾರ್ಯಕ್ರಮಕ್ಕೆ ಶ್ರೀ ಮುಗಳನಾಗಾವಿ ಸಿದ್ದಲಿಂಗ ಮಹಾಸ್ವಾಮಿಗಳು ಹಾಗೂ ಮಹೇಶ್ವರ ಶಾಸ್ತ್ರಿಗಳು, ಸುರೇಶ್ ಎಲ್ ಶರ್ಮಾ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ಸೇರಿದಂತೆ ಅನೇಕ ಗಣ್ಯರು ದೀಪಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಇದೇ ವೇಳೆಯಲ್ಲಿ ಆನ್ ಸ್ಪಾಟ್ ಸುದ್ದಿವಾಹಿನಿಯ ಛಾಯಾಗ್ರಾಹಕ ಸಂಗಮೇಶ್ ಹಿರೇಮಠ್ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸೇವೆಗೈಯುತ್ತಿರುವವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು.
ಕೊಡುಗೆ. ಶರ್ಮ ಮನೆತನದ ಹೆಸರನ್ನು ಮೆರೆಸಿದ ಕರುಣೆ ಕುಡಿಯುವರು, ಶೂರನನ್ನು ಎಲ್ಲರ ಬಾಯಲ್ಲಿ ಕರೆಸಿಕೊಂಡವರು ಸುರೇಶ ಶರ್ಮಾಜಿಯವರು. ಶರ್ಮ ಮನೆತನದ ಹೆಸರನ್ನು ಮೆರೆಸಿದ ಕರುಣೆ ಕುಡಿಯುವರು, ಶೂರನನ್ನು ಎಲ್ಲರ ಬಾಯಲ್ಲಿ ಕರೆಸಿಕೊಂಡವರು ಸುರೇಶ ಶರ್ಮಾಜಿಯ. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಮಾತನಾಡಿದರು. ನಂತರ ಗುಲ್ಬರ್ಗ ಡ್ಯಾನ್ಸ್ ಸಂಘದ ಅಧ್ಯಕ್ಷ ಅಕ್ಷಯ್ ಅಂಕಪ್ಪ ಮಾತನಾಡಿದರು. ಈ ವರ್ಷವೂ ಕಲಬುರಗಿ ಡ್ಯಾನ್ಸ್ ಸಂಘದ ಅಧ್ಯಕ್ಷರಾದ ಶ್ರೀ ಅಕ್ಷಯ್ ಅವರು 97ನೇ ಡ್ಯಾನ್ಸ್ ಕಾಂಪಿಟೇಷನ್ ಆಯೋಜಿಸಿದ್ದಾರೆ. ಇದರಲ್ಲಿ ಸುಮಾರು ಎಲ್ಲ ಜಿಲ್ಲೆಗಳಿಂದ 16 ತಂಡಗಳು ಬಂದಿದ್ದಾವೆ. ಆದರೆ ಈ ಕಾಂಪಿಟೇಷನ್ ಮುಖ್ಯ, ಸೋಲು ಗೆಲುವು ಮುಖ್ಯ ಅಲ್ಲ. ಅದಕ್ಕೆ ನಾನು ಈ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸಿದ ಎಲ್ಲ 14 ಟೀಮ್ಗಳಿಗೆ ಶುಭಾಶಯ ಕೋರುತ್ತೇನೆ. ವಿಷಯ ಏನಂತಂದರೆ, ಇವತ್ತು ಜನಪದ ಉತ್ಸವ ಸುಗಮ ಸಂಗೀತ ಕಲಬುರಗಿ ಡ್ಯಾನ್ಸ್ ಚಾಂಪಿಯನ್ಶಿಪ್ ಒಂದು ದೊಡ್ಡ ಕಾಂಪಿಟೇಷನ್ ಮಾಡ್ಲತ್ತಿದ್ದೆವು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಬಾಸ್ ಸುರೇಶ್ ಎಲ್ ಶರ್ಮಾ ಸಾಬರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ಭಾಳಷ್ಟು ನಮ್ಗೆ ಕಲಾವಿದರಿಗೆ ಆಶೀರ್ವಾದ ಮಾಡಿದ್ದಾರೆ. ಕಲಾವಿದರಿಗೆ ಆಶೀರ್ವಾದ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ 30 ಜನರಿಗೆ 32 ಜೋಡು ಬಟ್ಟೆ ಇಸ್ಕೊಟ್ಟಿದ್ದಾರೆ. ಏನಂತಕ್ಕೆ ಯಾರೂ ಇಸ್ಕೊಟ್ಟಿಲ್ಲ ಆ ಟೈಪ್ ಡ್ರೆಸ್ಸ. ಯಾಕಂದ್ರೆ ಪ್ರತಿಯೊಂದು ಡ್ಯಾನ್ಸಿಗೆ ಒಂದೊಂದು ಜೋಡು. ಹಾಗೂ ವಿಜಯ್ ಕುಮಾರ್ ಕಟ್ಟಿಮಣ್ಣಿ ಅಣ್ಣವ್ರು ಭೀ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಚಿನ್ ಪ್ರತಾಪಾದ್ ಅಣ್ಣವ್ರು ಮಾಡಿದ್ದಾರೆ. ಎಲ್ಲರಿಗೆ ನಾವು ಧನ್ಯವಾದ ಸಲ್ಲಿಸ್ತಾ. ಹಾಗೆ ವಿಷಯ ಏನಂತಂದರೆ, ಸುರೇಶ್ ಶರ್ಮಾ ಸಾಬ್ರ ಹೆಸರು ಮ್ಯಾಗ ಒಂದು ಹಾಡ ಬರೆದಿದ್ದೆವು, ಒಂದು ಹಾಡ ರೆಡಿ ಮಾಡಿದೆವು. ಹಾಡ ರೆಡಿ ಮಾಡಿ ಒಂದು ಆ ಡ್ಯಾನ್ಸ್ ಸಲಕ್ಕೆ ನಾವು 15 ದಿವಸ ತಲೆ ಕೆಡಿಸ್ಕೊಂಡಿನಿ. ಯಾವ ಸ್ಟೈಲ್ದಾಗ ಯಾವ ಶೈಲಿದಾಗ ಕೊಡಬೇಕು ಡ್ಯಾನ್ಸ್. ಏನು ಜನಪದ ಶೈಲಿದಾಗ ಕೊಡಬೇಕಾ, ಏನು ಭರತನಾಟ್ಯಂ ಶೈಲಿದಾಗ ಕೊಡಬೇಕಾ, ಏನು ವೆಸ್ಟರ್ನ್ ಶೈಲಿದಾಗ ಕೊಡಬೇಕಾ, ಏನು ಫೋಕ್ ಶೈಲಿದಾಗ ಕೊಡಬೇಕಾ, ಏನು ಕಥಕ್ ಶೈಲಿದಾಗ ಕೊಡಬೇಕಾ ಅಂತ ಲಾಸ್ಟಿಗೆ ನಾವು ಫೋಕ ಕ್ಲಾಸಿಕಲ್ ಮಿಕ್ಸ್ ಮಾಡಿ ಒಂದು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರೆ ನಮ್ಗೆ ತುಂಬ ಸಕ್ಸಸ್ ಆಯಿತು ಸಾಂಗ. ಯಾಕಂದ್ರೆ ಅವ್ರ ಹೆಸರು ಮ್ಯಾಗೆ ಇದು ನಮ್ಮ ಕಲಬುರಗಿ ಜಿಲ್ಲೆ ಅಂತಿಲ್ಲ, ನಮ್ಮ ಕಲಬುರಗಿ ಕಲಾವಿದರು ಟೀಮ್ಲಿತ್ತ ಇಡೀ ಅರ್ಧ ದೇಶದಲ್ಲೇ ನಮ್ಮ ಕಲಾವಿದರಿಗೆ ಅದು ಹಾಡ ಕಳಿಸಿದೆ ವಾಟ್ಸಪ್ ಮುಖಾಂತರ. ಎಲ್ಲರೂ ಬಹಳಷ್ಟು ತಾರೀಫ್ ಮಾಡ್ಲತ್ತಿದ್ದಾರೆ ಎಲ್ಲ ಕಲಾವಿದರು. ಈ ಸಂದರ್ಭದಲ್ಲಿ ಶರಣು ಪಪ್ಪ, ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲಿಗೆ, ವಿಜಯ್ ಕುಮಾರ್ ಕಟ್ಟಿಮನಿ, ದೇವೇಂದ್ರ ಮಂಜಳ್ಕರ್, ನಾಗರಾಜ್ ಪೂಜಾರಿ, ಸಚಿನ್ ಫರ್ತಾಬಾದ್, ಪತ್ರಕರ್ತ ಅಕ್ರಮ್ ಪಾಷಾ ಮೊಮಿನ್, ಭೀಮಾಶಂಕರ್ ಫಿರೋಜಾಬಾದ್, ದತ್ತು ಬಾಸ್ಕಿ, ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ಅಧ್ಯಕ್ಷ ಅಕ್ಷಯ್ ಅಂಕಪ್ಪ, ಜ್ಯೋತಿ ಅಕ್ಷಯ್ ಅಂಕಪ್ಪ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿ ನಗರದಲ್ಲಿರುವ ಬೀದಿ ಬದಿಯಲ್ಲಿರುವ ಅನಾಥ ವೃದ್ಧ ವೃದ್ಧೆಯರನ್ನು ನಮ್ಮನ್ನು ಸಂಪರ್ಕಿಸಿ ಅಥವಾ ಕರೆತಂದು ನಮ್ಮ ವೃದ್ಧಾಶ್ರಮಕ್ಕೆ ಬಿಡಬೇಕು ಎಂದು ಭಾಗ್ಯಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷೆ ಗಂಗಮ್ಮ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದ ಪ್ರಮುಖ ಸ್ಥಳಗಳಾದ ಕೇಂದ್ರ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್, ಸೂಪರ್ ಮಾರ್ಕೆಟ್ ಹೀಗೆ ಇನ್ನಿತರೆ ಸ್ಥಳಗಳಲ್ಲಿ ವೃದ್ಧ ವೃದ್ಧೆಯರು ಅನಾಥವಾಗಿ ಮಲಗಿರುತ್ತಾರೆ. ಅಂತವರನ್ನು ನಮ್ಮ ಗಮನಕ್ಕೆ ತಂದು ಅವರಿಗೊಂದು ನೆಲೆ ನೀಡುವ ಉದ್ದೇಶದಿಂದ ನಮ್ಮ ವೃದ್ಧಾಶ್ರಮದಲ್ಲಿ ಅವರಿಗೆ ಆಶ್ರಯ ನೀಡಲಾಗುತ್ತದೆ. ಅನಾಥ ವೃದ್ಧ ವೃದ್ಧೆಯರನ್ನು ಸೂಕ್ತ ಚಿಕಿತ್ಸೆ ಆದ ನಂತರ ಅವರಿಗೆ ಆಶ್ರಯ ನೀಡಲು ಸಂಪರ್ಕಿಸಬೇಕು ಎಂದು ಮನವಿ ಮಾಡಿದರು. ಈಗ ಸಾಕಾಗಷ್ಟು ಅನಾಥರು, ಈಗ 28 ತಿಂಗಳು ಹಿಡಿದು ನಾನು ಆಶ್ರಮ ನಡೆಸ್ಲತ್ತಾ ಇದ್ದೀನಿ. ಸಾಕಾಗಷ್ಟು ಅನಾಥರಿಗೆ ಇಟ್ಕೊಂಡಿನಿ ನಾನು. ಯಾಕಂದ್ರೆ ಈಗ ಬ್ಯಾಸ್ಗಿ ಅದ, ಎಲ್ಲರೂ ಕೆಲವರು ಬಸ್ ಸ್ಟ್ಯಾಂಡ್ ಬಲ್ಲಿ ಕುಂತಿರ್ತಾರೆ, ಕೆಲವೊಬ್ಬರು ಹೋಟೆಲ್ ಬಲ್ಲಿ, ಬಸ್ ಸ್ಟ್ಯಾಂಡ್ ಬಲ್ಲಿ, ಸ್ಟೇಷನ್ ಬಲ್ಲಿಯಾಕ ಎಲ್ಲೆಲ್ಲೋ ಕುಂತಿರ್ತಾರೆ. ಅಂಥ ಅನಾಥರು ಎಲ್ಲಾದರೂ ಕಂಡ್ರಿ ಅಂದ್ರೆ ಅವ್ರಿಗೆ ತಂದು ಕಿಶಿಂದು ನಮ್ಮ ಆಶ್ರಮಕ್ಕೆ ವಾಪಸ್ಸಂತ ಕೆಲಸ ಮಾಡ್ಬೇಕಂತೇಳಿ ನಾನು ಇವತ್ತು ಪ್ರೆಸ್ ಮೀಟಿಂಗ್ ಮಾಡಿದ ಉದ್ದೇಶ ಇಷ್ಟೇ ರೀ. ಸ್ವಲ್ಪ ಎಲ್ಲರೂ ನನಗೆ ಸಹಕಾರ ಕೊಡ್ಬೇಕ್ರಿ. ನನ್ನ ಬಲ್ಲಿ 15 ಜನ ರೀ. 6 ಜನ ತೀರ್ಕೊಂಡಾರ್ರಿ. ಕಾಕಡೆ ಚೌಕ್ ರೀ, ಸ್ವಿಮ್ಮಿಂಗ್ ಪೂಲ್ ಹತ್ರ ರೀ. ಇಲ್ಲ ರೀ, ಎಲ್ಲ ಭಾಗದವ್ರ ರೀ. ಕೆಲವೊಬ್ರು ಪೊಲೀಸರೇ ತಂದ್ಬಿಟ್ರ, ಕೆಲವೊಬ್ರು ಡಾಕ್ಟರ್ಗಳೇ ತಂದ್ಬಿಟ್ಟಾರ್ರಿ. ಇಲ್ಲ ರೀ, ಚುಂಚೋಳಿ, ವಾಡಿ, ಗುಲ್ಬರ್ಗದವ್ರಿ.
ಈಗ 15 ಜನ ಅದಾರ ಸರ್. ಸರ್ ನಮ್ಮ ಮನೆಯವರು ನನ್ನ ಮಗ ದುಡಿತಾರ್ರಿ, ನಾವು 3 ಜನ ಮನ್ಯಾಗ ಮಾಡ್ಕೋತೀವ್ರಿ. ಅವ್ರಿಗೆ ವ್ಯವಸ್ಥೆ ಹಾಂ ಸರ್. ನಮ್ಮ ಮನೆಯವರು ಏರಲ್ಲಿ ಮಾಲ್ ಸಪ್ಲೈ ಮಾಡ್ತಾರ್ರಿ. ಮೆಡಿಕಲ್ ಮಾಲ್ ಜೋರಿ ಕ್ರಾಸ್ ರೀ ಬಸ್ ಪಾರ್ಸಲ್ ಬರ್ತಾವ್ರಿ, ಅಲ್ಲಿ ಮೆಡಿಸಿನ್ ಸಪ್ಲೈ ಮಾಡ್ತೇವ್ರಿ. ಈ ಕಡೆ ಗಂಗಾ ಮಹಾಲಕ್ಷ್ಮಿ ಇವೆಲ್ಲ ಟ್ರಾವೆಲ್ಸ್ ರೀ, ಬಸ್ ಪಾರ್ಸಲ್ ರೀ. ಇವು ಮೆಡಿಸಿನ್ ಬರ್ತಾವ್ರಿ, ಸಪ್ಲೈ ಮಾಡ್ತೇವ್ರಿ. ಹಾಂ ರೀ, ನಮ್ಮ ಗಾಡಿ ಗೂಡ್ಸ್ ಗಾಡಿ ಇದಾರೆ ಸರ್. ಎಲ್ಲಿ ತೊಗೊಂಡಿರಿ ಸರ್ ಇಲ್ಲಿ ತಕ ರೀ? 28 ತಿಂಗಳು ಐತ್ರಿ ಸರ್. ಏನ್ರಿ ಸರ್? ಇಷ್ಟೆಲ್ಲ ಇದ್ರೆ ನಾವು ಬರಳಿಗೆ ಏನು ತಂದಿಲ್ರಿ, ಹೋಗಳಿಗೆ ಏನು ಒಯ್ಯೋದಿಲ್ರಿ. ಇರೋ ತಕ ಏನು ಮಾಡ್ಬೇಕು ಅಷ್ಟು ಮಾಡ್ಬೇಕಂತ ಮಾಡೀವ್ರಿ. ಯಾಕಂದ್ರೆ ನಮ್ಮ ಮಕ್ಕಳು ಯಾಕಂತಂದ್ರೆ ಜನಸೇವೆ ಮಾಡ್ಬೇಕಂತ ಅನ್ಕೊಂಡ್ಕೇಶಂದ್ರಿ ನಮ್ಮ ಮಕ್ಳಿಗೂ ಕೇಳಿದೇವ್ರಿ ಮಾಡ್ಬೇಕಲ್ಲತ್ತೀವಿ ಅಂತೇಳಿ. ಆಯ್ತು ಅವ್ರು ಮಮ್ಮಿ ಮಾಡಮ್ರಿ ಅಂತೇಳಿ ಸರ್ ಇನ್ನು ಕೊಪ್ಪಳಕ್ಕೆ ಹಾಕಿದ್ದಾರೆ. ಸರಿ ಇವರಿಬ್ಬರು ಹೆಣ್ಮಕ್ಳು ರೀ, ಒಬ್ಬ ಗಣಸ ಮಗ ರೀ. ಮಗಳು 10ನೇ ಕಲ್ತು ಬಿಟ್ಟಾಡ್ರಿ, ಆಕೆ 6ನೇ ಹೋಗ್ತಾಳ್ರಿ. ಇಲ್ರಿ ಎಲ್ಲ ಬಾಡಿಗೆ. ಏನ್ರಿ ಮುಂಜಾಳೆ ಚಾ ನಾಷ್ಟ ಕೊಡ್ತೀವ್ರಿ, ಮಧ್ಯಾಹ್ನದಾಗ ಚಪಾತಿ ರೀ ರೊಟ್ಟಿ ರೀ ಕೊಡ್ತೀವ್ರಿ, ಸಂಜೆಗೆ ಅನ್ನ ಸಾಂಬಾರು. ಏನ್ರಿ ಸರ್? ಇನ್ನು ಇಲ್ಲಿವರೆಗೂ ಎಲ್ಲಿ ಮಾಡಿಲ್ರಿ ಸರ್, ಮಾಡಿಲ್ರಿ. ಮಾಡ್ಬೇಕನ್ನೋ ಉದ್ದೇಶ ಭೀ ಇಲ್ರಿ ಸರ್. ಅವ್ರಾಗ ಅವ್ರು ಕೊಡ್ತೀನಿ ಅಂತಂದ್ರೆ ತೋತೀನಿ ರೀ. ಯಾಕಂತಂದ್ರೆ ಈಗಿನಷ್ಟಕ್ಕರೆ ಮಗ ಗಂಡ ದುಡಿಗತ್ತಾರ್ರಿ. ಈಗಿನಷ್ಟಕ್ಕೆ ನನಗೇನು ಪ್ರಾಬ್ಲಮ್ ಇಲ್ರಿ. ಯಾರು ಇಲ್ಲಿ ತನಕ ಬಂದಿಲ್ರಿ ಸರ್, ಇಲ್ಲಿ ತನಕ ಯಾರು ಬಂದಿಲ್ರಿ, ಯಾರಿಗೂ ಕೇಳಿಲ್ಲವಿಲ್ರಿ. ಅಂದಾನಿ ಒಡೆತನದ ವಾಡಿ ಎಸಿಸಿ ಕಾರ್ಖಾನೆಯು ಕಾರ್ಮಿಕರ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿದ ಗುತ್ತಿಗೆ ಕಾರ್ಮಿಕರು ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಎಸಿಸಿ ಕಂಪನಿ ಎದುರುಗಡೆಗೆ ಬೃಹತ್ ಪ್ರತಿಭಟನೆ ನಡೆಸಿದರು. ಕಾರ್ಖಾನೆಯ ಗೇಟ್ 1 ಹಾಗೂ ಗೇಟ್ 2ರ ಮುಂಭಾಗದಲ್ಲಿ ಕಾರ್ಮಿಕರು ಜಮಾಯಿಸಿ ಆಡಳಿತ ಮಂಡಳಿ ವಿರುದ್ಧ ಘೋಷಣೆ ಕೂಗಿದರು. ಕಾರ್ಮಿಕರನ್ನು ನಿರಂತರವಾಗಿ ಶೋಷಣೆ ಮಾಡಲಾಗುತ್ತಿದೆ. ಕೆಲಸದ ಅವಧಿ ಬದಲಾವಣೆ ಜೊತೆಗೆ ದುಡಿಮೆ ಅವಧಿ ಹೆಚ್ಚಳ ಮಾಡಿ ಕಾರ್ಮಿಕರಿಗೆ ಶೋಷಣೆ ಮಾಡುತ್ತಿದ್ದಾರೆ. ಊಟದ ಸಮಯ ಹಾಗೂ ವಿಶ್ರಾಂತಿಗೂ ಅವಕಾಶ ನೀಡುತ್ತಿಲ್ಲ. ನಮ್ಮನ್ನು ಯಂತ್ರಗಳಂತೆ ದುಡಿಸಿಕೊಳ್ಳುತ್ತಿದ್ದಾರೆ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದರು. ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 24066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001.
Mobile number 761-930-3873, 973-132-1173 and 0831-421-3873.